ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು. 1982ರಲ್ಲಿ ನಡೆದಿರತಕ್ಕಂಥ ಒಂದು ಸರ್ಕಾರಿ ನೌಕರರ, ಅಂದರೆ ಅದರಲ್ಲೂ ನಿವೃತ್ತ ನೌಕರರ ಪಿಂಚಣಿ ಬಗ್ಗೆ ನ್ಯಾಯಮೂರ್ತಿಗಳಿಂದ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಂದ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಸೊ ಇದರ ಒಂದು ಪ್ರತಿ ಈಗ ಸಿಕ್ಕಿದೆ. ಇದನ್ನು ನೀವೆಲ್ಲ ಸರ್ಕಾರಿ ನೌಕರರು ಮಿಸ್ ಮಾಡದೆ ಗಮನಿಸಬೇಕು. ಏನು ಈ ತೀರ್ಪನ್ನು ನೀಡಲಾಗಿದೆ, ಇದು 17/2/1982ರಲ್ಲಿ ನೋಡಿ, ಮುಖ್ಯ ನ್ಯಾಯಮೂರ್ತಿ ಗೌರವಾನ್ವಿತ ಶ್ರೀ ವೈ ಚಂದ್ರಚೂಡ ಅವರೊಡನೆ ನೋಡಿ 5 ಗುರಿ ಇಟ್ಕೊಂಡು ಧರ್ಮಾಸನಂ ಗೌರವಾನ್ವಿತ ಶ್ರೀ DS ಸರ್ಕಾರ್ ಅವರ ಪ್ರಕರಣದಲ್ಲಿ ಈ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಏನು ಆದೇಶ ನೀಡಿದ್ದಾರೆ ಸರ್ಕಾರಿ ನೌಕರರ ಬಗ್ಗೆ ಮತ್ತು ನಿವೃತ್ತ ನೌಕರರು ಹಾಗೂ ಪಿಂಚಣಿಯ ಬಗ್ಗೆ, ಇದೊಂದು ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1982ರಲ್ಲಿ ಈ ಸುಪ್ರೀಂ ಕೋರ್ಟ್ನಲ್ಲಿ ಹೊರಡಿಸಿರ್ತಕ್ಕಂಥ ಈ ಒಂದು ಐತಿಹಾಸಿಕ ತೀರ್ಪು ಅಂತ ಇಲ್ಲಿ ಹೇಳಲಾಗಿದೆ. ಈ ತೀರ್ಪಿನ ಮುಖ್ಯಾಂಶಗಳನ್ನು ನೀವು ಗಮನಿಸಿದ್ರೆ ನೋಡಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಮೊದಲನೇ ಅಂಶ, ಪಿಂಚಣಿ ನೌಕರನ ಮೂಲಭೂತ ಹಕ್ಕಾಗಿದೆ. ಹಾಗೆ ಪಿಂಚಣಿ ಹಿಂದಿನ ಸೇವೆಗಳಿಗೆ ಮಾತ್ರ ಪ್ರತಿಫಲವಾಗಿದೆ. ಸೊ ಹಿಂದೆ ಎಷ್ಟು ವರ್ಷಗಳವರು ಸೇವೆಯನ್ನು ಮಾಡಿದರೂ ಅಲ್ಲಿಗೆ ಮಾತ್ರ ಅದರ ಪ್ರತಿಫಲ ಆಗಿರುತ್ತೆ ಅಂತ. ಮತ್ತು ಪಿಂಚಣಿ ಯಾರ ದಾನವೂ ಅಲ್ಲ, ಅಂದರೆ ಸರ್ಕಾರ ಅದನ್ನೇನು ದಾನವಾಗಿ ಕೊಡಬೇಕಾಗಿಲ್ಲ, ಅದು ಅವರ ಹಕ್ಕು, ಮೂಲಭೂತ ಹಕ್ಕು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿ ಹೇಳಿರ್ತಕ್ಕಂಥದ್ದು. ಯಾವುದೇ ಸರ್ಕಾರಕ್ಕೆ ಪಿಂಚಣಿ ರದ್ದು ಮಾಡುವ ಅಧಿಕಾರ ಇಲ್ಲ ಅಂತ ಅವಾಗಲೇ ಹೇಳಿಬಿಟ್ಟಿದೆ ಸ್ನೇಹಿತರೆ. ಸೊ ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರಕ್ಕೆ ನೌಕರನ ಪಿಂಚಣಿಯನ್ನು ರದ್ದು ಮಾಡುವ ಅಧಿಕಾರ ಇರೋದಿಲ್ಲ. ಸೊ ಪಿಂಚಣಿಯೇ ಆರ್ಥಿಕ ನ್ಯಾಯ ಒದಗಿಸುವ ಕಲ್ಯಾಣ ಮಾತ್ರ, ಅಂದರೆ ನೌಕರರ ಒಂದು ಆರ್ಥಿಕ ನ್ಯಾಯವನ್ನು ಒದಗಿಸುವ ಕಲ್ಯಾಣ ಮಾತ್ರ ಈ ಪಿಂಚಣಿಯ ಪಡ್ಕೊಳ್ತಕ್ಕಂಥದ್ದು ಅಂತ ಇಲ್ಲಿ ಹೇಳಿದ್ದಾರೆ. ಪಿಂಚಣಿಯು ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರಿಗೆ ಗೌರವಯುತವಾಗಿ ಬದುಕಲು ನೀಡುವ ಜೀವನ ಭತ್ಯೆಯಾಗಿದೆ. ಸುಮಾರು 20-35 ವರ್ಷಗಳ ಸರ್ಕಾರಿ ಸೇವೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ನೌಕರರು ಮತ್ತು ನಿವೃತ್ತಿನ ಹೊಂದಿರತಕ್ಕಂಥವರು ಅವರ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರಿಗೆ ತಾನು ಉಳಿದಂಥ ತನ್ನ ಜೀವನವನ್ನು ಒಂದು ಗೌರವಯುತವಾಗಿ ಬದುಕಲು ನೀಡತಕ್ಕಂಥ ಜೀವನ ಭತ್ಯೆ ಈ ಪಿಂಚಣಿಯಾಗಿದೆ. ಸೊ ಇಷ್ಟು ಅಂಶಗಳನ್ನು ಪ್ರಮುಖವಾಗಿ 1982ರ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಇದೆಲ್ಲ ಆಗ ಕೊಟ್ಟಿರೋ ತೀರ್ಪು ಈಗಲೂ ಕೂಡ ಚಾಲ್ತಿಯಲ್ಲಿರುತ್ತೆ ಸ್ನೇಹಿತರೆ. ಸೊ ಎಲ್ಲರಿಗೂ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ನಿಮಗೆ ಮಾಡಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.